ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ನಾಡತ್ಕೆಮ್ಮ. ನಾನಿವತ್ತು ಮಾತಾಡ್ತಿರೋದು ಹಾಗಿನನ್ಬೆ ಬಗ್ಗೆ. ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದೇ ಹಾಗಿನನ್ಬೆ, ಆದರೆ ಇದು ಹಾಳಾಗಿರೋದು. ಈ ಅಣಬೆಗೆ ಹಾಗಿನನ್ಬೆ ಅಂತ ಹೆಸರು ಬರೋದಕ್ಕೆ ಕಾರಣ ಇದು ಹುಟ್ಟೋ ಅಂಥ ರೀತಿ. ಅಂದರೆ ಇಲ್ಲಿ ಕಾಣಿಸ್ತಿರೋ ಅಂಥ ಮರನೇ ಹಾಗಿನ ಮರ. ಈ ಮರಗಳು ಎಲ್ಲಿರುತ್ತೆ ಅಲ್ಲಿ ಈ ಅಣಬೆ ಹುಟ್ಟುತ್ತೆ. ಅದಕ್ಕೆ ಕಾರಣ ಬೇಸಿಗೆ ಕಾಲದಲ್ಲಿ ಈ ಮರದಿಂದ ಬೀಳೋ ಅಂಥ ದರ್ಕುಗಳು ಮಳೆಗಾಲದಲ್ಲಿ ಒಂದೆರಡು ಮಳೆ ಬೀಳ್ತಿದ್ದಾಗೆ ಕೊಳೆಯುತ್ತೆ. ಅದು ಕೊಳೆತು ಭೂಮಿಗೆ ಹೋದ್ಮೇಲೆ ಅದರಿಂದ ಆ ಅಂಶದಿಂದ ಈ ಅಣಬೆಗಳು ಹುಟ್ಟುತ್ತೆ. ಈ ಮರಗಳು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಈ ಅಣಬೆ ಹುಟ್ಟುತ್ತೆ. ಅದರ ಅಂಶದಿಂದ ಹುಟ್ಟೋ ಅಂಥ ಈ ಅಣಬೆಗೆ ಹಾಗಿನಣಬೆ ಅಂತ ಕರಿತೀವಿ. ಈ ಅಣಬೆ ಚಿಕ್ಕಕ್ಕೆ ಮೊಗ್ಗಾಗಿರೋ ಅಣಬೆನ ಮಾತ್ರ ತಿನ್ನೋದಕ್ಕೆ ಸಾಧ್ಯ. ಯಾಕಂದರೆ ಬೆಳೆದಿರೋ ಅಣಬೆಗಳಲ್ಲಿ ಒಳಗಡೆ ಎಲ್ಲ ಹುಳ ಸೇರ್ಕೊಂಡಿರುತ್ತೆ, ಹಾಳಾಗಿರುತ್ತೆ. ಹಾಗಾಗಿ ಮೊಗ್ಗುಗಳನ್ನು ಮಾತ್ರ ತಿನ್ನೋದಕ್ಕೆ ಸಾಧ್ಯ. ಇದನ್ನು ತಿನ್ನಬೇಕು ಅಂದ್ರೇನು ಇದನ್ನ ಕ್ಲೀನ್ ಮಾಡೋ ರೀತಿನೇ ಡಿಫ್ರೆಂಟ್ ಆಗಿರುತ್ತೆ. ಇದ್ರ ಮೇಲ್ಗಡೆ ಇರೋ ಗುಲಾಬಿ ಬಣ್ಣದ ಅಂಶನೆಲ್ಲ ತೆಗೆದು ಆಮೇಲೆ ಇದನ್ನು ಕ್ಲೀನಾಗಿ ಮಣ್ಣು ಹತ್ತಿರುವಂಥ ಬುಡನೆಲ್ಲ ತೆಗೆದು ಹುಳ ಇದೆಯಾ ಇಲ್ಲ ನೋಡಿ ಆಮೇಲೆ ಇದನ್ನು ಸಾಂಬಾರು ಮಾಡ್ತಾರೆ. ಜಾಸ್ತಿ ಅಣಬೆ ಸಿಕ್ಕಾಗ ಇದನ್ನು ಕ್ಲೀನ್ ಮಾಡೋದಕ್ಕೆ ಕಂಬಳಿ ಯೂಸ್ ಮಾಡ್ತಾರೆ. ಕಂಬಳಿನ ತಗೊಂಡು ಇದ್ರ ಮೇಲಿರೋ ಗುಲಾಬಿ ಅಂಶನೆಲ್ಲ ಉಜ್ಜಿ ತೆಗೆದು ಆಮೇಲೆ ಯೂಸ್ ಮಾಡ್ತಾರೆ. ನಾವು ಈ ಅಣಬೆ ಹುಡ್ಕಕ್ಕೆ ಹೋದಾಗ ಇದನ್ನು ಹುಡುಕಿದ್ದಕ್ಕಿಂತ ನಮ್ಮಮ್ಮನ ಹತ್ರ ಬಯಸ್ಕೊಂಡಿದ್ದೇ ಜಾಸ್ತಿ. ಯಾಕೆ ಅಂದರೆ ಇಲ್ಲಿ ಬಿದ್ದಿರೋ ಒಣ ಎಲೆ ದರ್ಕನ್ನ ಸರಿಸಿ ಈ ಅಣಬೆ ಹುಡುಕ್ಬೇಕು. ಅದನ್ನು ಹುಡ್ಕೋದಕ್ಕೆ ಕಡ್ಡಿ, ಕೋಲು ಅಥವಾ ಕತ್ತಿಯಿಂದ ಸರಿಸ್ಬೇಕು. ಆದರೆ ನಾವು ಕೈಯಲ್ಲಿ ಸರಿಸ್ತಿದ್ವಿ. ಯಾಕೆ ಕತ್ತಿಯಿಂದ ಕೋಲಿಂದ ಸರಿಸ್ಬೇಕು ಅಂದರೆ ಮಳೆಗಾಲದಲ್ಲಿ ಹಾವುಗಳು ಬೆಚ್ಚಗಿನ ಜಾಗ ಹುಡ್ಕೊಂಡು ದರ್ಕೊಳಗೆ ಮಲಗಿರುತ್ತೆ. ಹಾಗಾಗಿ ಕಡ್ಡಿಯಿಂದ ಸರಿಸಿ ಕೋಲಿಂದ ಸರಿಸಿ ಅಂತ ನಮ್ಮಮ್ಮನ ಹತ್ರ ಬಯಸ್ಕೊಂಡಿದ್ದೆ ಹೆಚ್ಚು. ಮಲೆನಾಡಿನ ಎಲ್ಲ ಕಡೆಯಲ್ಲೂ ಈ ಅಣಬೆ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಹಾಗಿನ ಮರ ಕಾಡುಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಅಣಬೆಗಳು ಕಾಡಲ್ಲಿ ಮಾತ್ರ ಸಿಗತ್ತೆ. ಈ ಅಣಬೆಗಳು ಮಳೆಗಾಲದ ಶುರುವಿನಲ್ಲಿ 1-2 ಅಥವಾ 4 ದಿನ ಮಳೆ ಬೀಳ್ತಿದ್ದ ಹಾಗೆ ಚೆನ್ನಾಗಿ ಮಳೆ ಬಿದ್ದರೆ ತಕ್ಷಣ ಈ ಅಣಬೆ ಏಳುತ್ತೆ. ಅದು 2-3 ದಿನ ಅಥವಾ 4 ದಿನವರೆಗೂ ಅಷ್ಟೇ ಈ ಅಣಬೆಗಳು ಕಾಣಿಸುತ್ತೆ. ಮತ್ತೆ ಏನಾದರೂ ಈ ಅಣಬೆ ಸಾಂಬಾರು ತಿನ್ನಬೇಕು ಅಂದ್ಕೊಂಡ್ರೆ ಮುಂದಿನ ಮಳೆಗಾಲದವರೆಗೂ ಕಾಯಬೇಕಾಗತ್ತೆ. ಹಾಗಾಗಿ ನಮ್ಮೂರವರು ಮಳೆ ಬೀಳ್ತಿದ್ದ ಹಾಗೇ ಕಾಡಿಗೆ ಹೋಗಿ ದರಕ್ಕೆ ಸರಿಸಿ ಈ ಹಾಗಿನ ಅಣಬೆ ಬಿಟ್ಟಿದೆಯಾ ಅಂತ ಚೆಕ್ ಮಾಡ್ತಿರ್ತಾರೆ. ಹಾಗೆ ಇದರಲ್ಲಿ ಎಲ್ಲರೂ ಜಾಸ್ತಿ ತಿನ್ನೋದು ಅಂದರೆ ಮೊಗ್ಗನ್ನು. ಸ್ಟಾರ್ಟಿಂಗಲ್ಲಿ ಬರೋ ಅಂಥ ಮೊಗ್ಗುಗಳು ತುಂಬಾ ಫ್ರೆಶ್ ಆಗಿ ಯಾವುದೇ ಹುಳ ಇಲ್ಲದೇನೆ ನೀಟಾಗಿರುತ್ತೆ. ಹಾಗಾಗಿ ಅದನ್ನು ಜಾಸ್ತಿ ತಿಂತಾರೆ. ಆದರೆ ಮೊಗ್ಗುಗಳನ್ನು ಹುಡ್ಕೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ದೊಡ್ಡದಾಗಿರೋ ಅಣಬೆ ಮೇಲ್ಗಡೆ ಬಂದಿರುತ್ತೆ, ಕಾಣುತ್ತೆ. ಆದರೆ ಚಿಕ್ಕ ಮೊಗ್ಗು ಭೂಮಿಯಿಂದ ಸ್ವಲ್ಪ ಅಷ್ಟೇ ಮೇಲಿರುತ್ತೆ. ಹಾಗಾಗಿ ಅದನ್ನ ಕೈಯಿಂದ ಅಥವಾ ಕತ್ತಿಯಿಂದ ಮಣ್ಣನ್ನು ಸರಿಸಿ ಆಮೇಲೆ ಆ ಮೊಗ್ಗನ್ನು ತೆಗಿಬೇಕಾಗತ್ತೆ. ಹಾಗೆ ಅದನ್ನು ತೆಗೆಯೋದಕ್ಕೆ ಬೇಸಿಗೆಯಿಂದ ಮಳೆಗಾಲದವರೆಗೂ ಬಿದ್ದಿರೋ ಎಲ್ಲ ದರ್ಕನ್ನು ಸರಿಸಿ ಮಣ್ಣು ಮೇಲೆ ಎಲ್ಲಿದೆ ಅಂತ ಹುಡುಕ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಿನಣಬೆ ಮೇಲಿರೋ ಗುಲಾಬಿ ಅಂಶನ ಯಾಕೆ ತೆಗಿತಾರೆ ಅಂತ ಹೇಳಿದ್ರೆ ಈ ಗುಲಾಬಿ ಅಂಶದಲ್ಲಿ ತುಂಬಾ ಲೋಳೆ ಅಂಶ ಇರುತ್ತೆ. ಹಾಗಾಗಿ ಅದನ್ನು ತೆಗೆದು ಯೂಸ್ ಮಾಡಿದಾಗ ಆ ಲೋಳೆ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಅದನ್ನ ತೆಗೆದುಬಿಟ್ಟು ಸಾಂಬಾರು ಮಾಡ್ತಾರೆ. ಹಾಗೆ ಈ ಅಣಬೆನ ಎಲ್ಲರಿಗೂ ತಿನ್ನೋದಕ್ಕೆ ಕೊಡಲ್ಲ. ಚರ್ಮ ಕಾಯಿಲೆ ಇರೋರು, ತುರ್ಕೆ, ಕಜ್ಜಿ ಇಂಥವರಿಗೆ ಇದನ್ನು ಕೊಡಲ್ಲ. ಹಾಗೆ ಬಾಣಂತಿಯರಿಗೂ ಇದನ್ನು ಕೊಡಲ್ಲ. ಯಾಕೆ ಅಂದರೆ ಇದರಲ್ಲಿ ತುಂಬಾ ನಂಜಿನಂಶ ಇರುತ್ತೆ. ಹಾಗಾಗಿ ನಂಜು ಜಾಸ್ತಿ ಆಗುತ್ತೆ ಅಂತ ಈ ಥರ ಕಾಯಿಲೆ ಇರೋರಿಗೆ ಅಥವಾ ಯಾವುದೇ ರೀತಿಯ ಚರ್ಮ ರೋಗ ಇರೋರಿಗೆ, ಬಾಣಂತಿಯರಿಗೆ ಇದನ್ನ ಕೊಡೋಕ್ಕೆ ಹೋಗಲ್ಲ. ನನಗೆ ಗೊತ್ತಿರೋ ಅಷ್ಟು ವಿಷಯನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಮಲ್ನಾಡತ್ಕೆಮ್ಮ. ಥ್ಯಾಂಕ್ ಯು.